ಬೀದರ್ನ ಜನವಾಡ ರಸ್ತೆಯಲ್ಲಿರುವ ಕರ್ನಾಟಕ ಪ್ರಾದೇಶಿಕ ಜನಪದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಪಾಲಿಗೆ ಇದ್ದೂ ಇಲ್ಲವಾಗಿದೆ. 11 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವ ಪ್ರಾದೇಶಿಕ ಜನಪದ ಸ್ನಾತಕೋತ್ತರ ವಿಶ್ವವಿದ್ಯಾಲಯ ಬಹುತೇಕ 1 ವರ್ಷದಿಂದ ಬಂದಾಗಿದೆ. ಜನಪದ ಕಲೆಯನ್ನ ಉಳಿಸುವ ವಿಶ್ವವಿದ್ಯಾಲಯದ 10ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರಿಗೆ 6 ತಿಂಗಳಿಂದ ಜನಪದ ವಿಶ್ವವಿದ್ಯಾಲಯದಿಂದ ಸಂಬಳನೆ ನೀಡಿಲ್ಲ. ಹೀಗಾಗಿ ಅತಿಥಿ ಉಪನ್ಯಾಸಕರು ವಿವಿಗೆ ಬಂದು ಪಾಠ ಮಾಡೋದನ್ನೇ ಬಿಟ್ಟಿದ್ದಾರೆ. ಇನ್ನು ಪ್ರತಿ ವರ್ಷ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನ ಪಡೆದುಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು. ಆದ್ರೀಗ ಇಲ್ಲಿನ ಪರಿಸ್ಥಿತಿ ನೋಡಿ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಈ 2022ರಲ್ಲಿ MA ಕನ್ನಡ ಅಂತ ಒಂದು ಕೋರ್ಸ್ ಅಡ್ಮಿಷನ್ ತಗೊಂಡಿದ್ದೇವೆ ಸರ್. ಅದರ ಬಳಿಕ ಅವ್ರದ್ದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಕ್ಸಾಮ್ ತೊಗೊಂಡ್ರಿ ಸರ್. ಅದರ ಬಳಿಕ ಅವ್ರದ್ದು ರಿಸಲ್ಟ್ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಸರ್. 3ನೇ ಸೆಮ್ಮಿಗೂ ಅಡ್ಮಿಷನ್ ತೊಗೊಂಡಿಲ್ಲ ಸರ್. ಇಲ್ಲಿ ಕಾಲೇಜ್ದಲ್ಲಿ ಬಂದು ಕೇಳಿದ್ರೆ ನನಗೆ ಏನು ಬೇಕು ಇಲ್ರಿ, ಡೈರೆಕ್ಟ್ ಯೂನಿವರ್ಸಿಟಿದಾಗ ಮಾತಾಡ್ರಿ ಅಂತ ಹೇಳ್ತಾರೆ ಅವರು. ಏನಿಲ್ಲ ಹಾಕಿದ್ರೆ ನಮಗೆ ಇನ್ನೂ ಮುಂದೆ ಏನು ಮಾಡ್ಬೇಕಂತ ಹೇಳತ್ತಿಲ್ಲ ಸರ್. ಅವು ಅಡ್ಮಿಷನ್ ತಗೋತಾರೆ.